ಅಪ್ಪನ ಸ್ಥಾನ ತುಂಬಾ ದೊಡ್ಡದು. ಆದ್ರೆ ಅಪ್ಪ ಎಲ್ಲಿಗೆ ವಿಲನ್ ಆಗಿರ್ತಾರೆ. ಯಾಕೆ ವಿಲನ್ ಆಗಿದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನ ಹಾಳು ಮಾಡೋದೇ ಅಮ್ಮ. ಯಾರ ಮುಂದೆ ತಾಯಂದ್ರ ಮುಂದೆ ಬೇಕಾದ್ರು ಅಂತ ಹೇಳ್ತಿದ್ದೆ. ಅಪ್ಪಮ್ಮನ ಮಾತು ಕೇಳುದಿಲ್ಲ, ದೇವಸ್ಥಾನಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಆಗ್ತೇವೆ, ಏನು ಪ್ರಯೋಜನ? ಬ್ರಹ್ಮಚಾರಿಯ ವೇಷದಲ್ಲಿ ಇದ್ದೀರಾ, ಸಂಸಾರಿಯ ವೇಷ ಹಾಕುದು ಯಾವಾಗ? ಇಲ್ಲ ಮೇಡಮ್, ನಾನು ಸಾಯೋ ತನಕ ಸಿಂಗಲ್ ಆಗಿರ್ಬೇಕಂತ ಸುಂದರನ ಸನ್ಯಾಸಿ ಮಾಡಬಹುದೇ? ಮದುವೆ ಅಂತ ಹೇಳಿದ್ರೆ ಹಣ ಕೊಟ್ಟು ಖರ್ಚು ಮಾಡಿ ಟೆನ್ಷನ್ ತಗೊಳ್ಳುದು ಅಂತ ಅರ್ಥ. ನಿಮ್ಗೋಸ್ಕರ ನೀವೇನಾದ್ರೂ ಮಾಡ್ಕೊಳ್ಬೇಕು ಅಂತ ಯಾವತ್ತಾದ್ರೂ ಅನಿಸುತ್ತೇನೆ? ಅದರ ಬಗ್ಗೆ ಆಸೆನೇ ಇಲ್ಲ ನನಗೆ. ಕಾರ್ ತಗೋಬೇಕು, ಅದು ಬೇಕು, ಇದು ಬೇಕು. ಅಂದ್ರೆ ಯಾರಾದ್ರೂ ಬಂದು ನಿಮ್ಮ ಹತ್ರ ಕೇಳಿದೀರಾ, ನೀವಾದ್ರೆ ನಂಗೆ ಇಷ್ಟ, ನನ್ ಮದುವೆ ಆಗ್ತೇನೆ ಹೇಳಿದಾರ? ನೀವು ನಡೆದು ಬಂದ ದಾರಿಯನ್ನ ಈಗ ಒಮ್ಮೆ ಮೆಲುಕು ಹಾಕೋದಾದ್ರೆ, ಹೇಗಿದ್ದೆ ನಾನು, ಹೇಗೆ ಆದೆ ನಾನು, ಎಲ್ಲಿ ತಂದು ಕೂರಿಸಿದ್ರು ನನ್ನ ದೇವರು ಮತ್ತೆ ಜನರು ಅಂತ. ನಿಮ್ಮೆಲ್ಲ ಮಾತನ್ನ ಕೇಳುವಾಗ ಅನ್ಸಿದ್ದೇನಂದ್ರೆ ನೀವು ನಿಮ್ಮ ತಂದೆಯ ಜೊತೆ ತುಂಬಾ ಏನು ಫ್ರೆಂಡ್ಲಿ ಆಗಿದ್ರಿ ಅಂತ. ಹೌದು, ನಿಜವಾಗ್ಲು ನಾನು ಫ್ರೆಂಡ್ಲಿ ಆಗಿದ್ದವನು. ಅಪ್ಪ ಮತ್ತೆ ನಾನು ಹೆಗಲ ಮೇಲೆ ಕೈ ಹಾಕೊಂಡು ಕೂತವನು. ನಾನು ಹೇಳಿದೆ ನಿಮ್ಗೆ, ನನ್ನ ಸ್ಕೂಟರ್ಗೆ 11.5 ವರ್ಷ ಆಯ್ತಂತ. ಅದನ್ನು ಯಾಕೆ ಇವತ್ತು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಆ ಗಾಡಿ ತಗೊಳ್ಳುವಾಗ ನಾನು ಯಾರ ಹತ್ರ ಹೋಗಿ ಕೇಳಲಿಲ್ಲ. ದೇವಸ್ಥಾನದಲ್ಲಿ ಭಟ್ರ ಹತ್ರನಾಗ್ಲಿ ಯಾರ ಹತ್ರನೂ ತಗೊಂಡೋಗಿ ಕೇಳಲಿಲ್ಲ. ಅಪ್ಪನ ಹತ್ರ ಬಂದು ಹೇಳಿದಿಷ್ಟೇ, ಅಪ್ಪ ನಾನು ಗಾಡಿ ತಗೊಳ್ತೇನೆ, ಆಯ್ತು ಜಾಗ್ರತೆ ಅಂದ್ರು. 11.5 ವರ್ಷ ಆಯ್ತು. ಇಲ್ಲಿ ತನಕ ಎಲ್ಲೂ ಹೋಗಿ ಅದು ಡಿಕ್ಕಿ ಹೊಡಿಲಿಲ್ಲ, ರಸ್ತೆಯಲ್ಲಿ ಅಡ್ಡ ಬಿದ್ದಿಲ್ಲ, ಕರೆಕ್ಟ್ ಆಗಿದೆ. ಮತ್ತೊಂದು ಏನಂತ ಹೇಳಿದ್ರೆ, ಅದರಲ್ಲಿ ನನ್ನ ಅಪ್ಪನನ್ನು ಕೂರಿಸ್ಕೊಂಡು ಅವರ ಮನೆಗೆ ನಾನು ಸಂಡೆ ಬಿಟ್ಟು ಬರ್ತಿದ್ದೆ. ಹಾಗಾಗಿ ನಾನು ಆ ಗಾಡಿಗೆ ನಾನು ಲಾಸ್ಟ್ ಟೈಮ್ ರಿಪೇರಿ ಆದಾಗ ಎಲ್ಲ ಇಂಜಿನ್ ಸೀಸನ್ ಅಂತ ಹೇಳಿ ರಿಪೇರಿ ಆದಾಗ ಅವ್ರು ಹೇಳಿದ್ರು ಬೇಡ ರವೀಣ ಬೇರೆ ತಗೊಳ್ಳಿ ಅಂದ್ರು. ಅದಕ್ಕೆ ನಾನು ಹೇಳಿದೆ ಇದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಂಗೆ ಇದೇ ಗಾಡಿ ಬೇಕಂತ ಹೇಳಿ ಇವತ್ತಿಗೆ ಅದನ್ನು ತುಂಬಾ ಜೋಪಾನ ಮಾಡ್ತಿದ್ದೇನೆ. ಅದೇ ಹೇಳಿದಲ್ಲ, ಅಪ್ಪ ಮತ್ತೆ ಮಗ ಫ್ರೆಂಡ್ಲಿ ಆಗಿರ್ಬೇಕು. ಮಕ್ಕಳಿಗೆ ಏಜಿಗೆ ಬಂದಾಗ ಹುಡುಗರ ಜೊತೆ ಆಗ್ಲಿ ಹುಡುಗಿ ಜೊತೆಗೆ ಅಪ್ಪ ಫ್ರೆಂಡ್ ಆಗಿರ್ಬೇಕಂತ. ಈಗಿನ ಹೆಚ್ಚಿನವರಿಗೆ ಅಪ್ಪ ಅಂದ್ರೆ ಆಗಲ್ಲ, ಅಮ್ಮ ಮಾತ್ರ. ದುಡ್ದು ತರ್ಲಿಕ್ಕೆ ಸಾಗ್ಲಿಕ್ಕೆ ಎಲ್ಲ ಅಪ್ಪ ಬೇಕು, ಮದುವೆ ಮಾಡ್ಲಿಕ್ಕೆ ಅಪ್ಪ ಬೇಕು. ಮಕ್ಕಳು ದುಡ್ದು ನೀವು ಕೂಡ ಆಗ್ಲಿ, ನೀವು ದುಡ್ದು ಕೊಡೋದು ಅಮ್ಮನ ಕೈಯಲ್ಲಿ, ಅಪ್ಪನ ಕೈಯಲ್ಲಿ ಕೊಡುದಿಲ್ಲ. ಹೌದಾನೆ? ಮತ್ತೆ ಯಾಕೆ ನಿಮ್ಮನ್ನು ಸಾಗಿ ನಿಮ್ಮ ಮದುವೆ ಜವಾಬ್ದಾರಿ, ಮದುವೆ ಮಾಡಿ ಕೊಡೋ ತನಕ ಜವಾಬ್ದಾರಿ ಅಪ್ಪ ಅಂತ. ಹೌದಾ? ನಾವೆಲ್ಲ ತಂದು ಕೊಡುದು ಅಮ್ಮನಿಗೆ. ಇದೆಲ್ಲಿ ನ್ಯಾಯ? ಹೌದಾ? ನಾನು ಹೇಳ್ತೀನಿ, ಅಪ್ಪನ ಸ್ಥಾನ ತುಂಬಾ ಎತ್ತರದಲ್ಲಿದೆ. ಅದನ್ನು ಡೌನ್ ಮಾಡ್ಲಿಕ್ಕೆ ಯಾರ ಹತ್ರನೂ ಸಾಧ್ಯ ಇಲ್ಲ. ನಾನು ಇವತ್ತಿಗೆಲ್ಲ ವೇದಿಕೆಯಲ್ಲಿ ಹೇಳ್ತೇನೆ, ಅಪ್ಪನ ಸ್ಥಾನ ತುಂಬಾ ದೊಡ್ಡದು. ಆದ್ರೆ ಅಪ್ಪ ಎಲ್ಲಿಗೆ ವಿಲನ್ ಆಗಿರ್ತಾರೆ. ಯಾಕೆ ವಿಲನ್ ಆಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಒಳ್ಳೇದಕ್ಕೆ ಅವರು ವಿಲನ್ ಆಗಿದ್ದಾರೆ ಹೊರತು ಅವರು ವಿಲನ್ ಅವರಿಗಲ್ಲ, ಮತ್ತೊಬ್ಬರಿಗೆ ಅವರು ವಿಲನ್ ಆಗಿದ್ದಲ್ಲ. ಯಾಕಂತ ಹೇಳಿ, ಮಕ್ಕಳಿಗೆ ನಾವು 10 ರೂಪಾಯಿ ಅಪ್ಪನ ಹತ್ರ ಕೇಳಿದ್ವಿ, ನಿಂಗೆ ಯಾಕೆ ದುಡ್ಡು 1000 ಪ್ರಶ್ನೆ ಆಗ್ತಾರೆ. ಅಮ್ಮ ಆಗಲ್ಲ, ಡಬ್ಬಲ್ಲಿ ತೆಗ್ದು ಕೊಟ್ರೆ ಆಯ್ತು ಹೋಗಂದ್ರು. ಯಾಕೆ ಹೇಳಿ, ನಮ್ಮನ್ನು ಹಾಳು ಮಾಡೋದೇ ಅಮ್ಮ. ಅಪ್ಪ ಅಂತೂ ಹಾಳು ಮಾಡಿಲ್ಲ. ನಾನು ಹೇಳಿ ಇವತ್ತಿಗೂ ಯಾರ ಮುಂದೆ ತಾಯಂದ್ರ ಮುಂದೆ ಬೇಕಾದ್ರು ನಾನು ಹೇಳ್ತೀನಿ, ಹಾಳು ಮಾಡುವುದೇ ಅಮ್ಮನೇ. ದುಡ್ಡು ಕೊಟ್ಟು ನಮ್ಗೆ ದುಡ್ಡು ಕೊಟ್ಟಾಗ ನಮ್ದೆಲ್ಲ ಬುದ್ಧಿ ಹಾಳಾಗುತ್ತೆ, ಬ್ಯಾಡ್ ಹ್ಯಾಬಿಟ್ ಸ್ಟಾರ್ಟ್ ಆಗುತ್ತೆ. ಈ ಸಣ್ಣ ಮಕ್ಕಳು ದುಡ್ಡು ಕೊಟ್ಟಾಗ ಒಳ್ಳೆ ಆಯ್ತು. ಅದೇ ಅಪ್ಪ ಯಾಕೆ ನನ್ನ ಮಕ್ಳು ಎಲ್ಲಿ ದಾರಿ ತಪ್ತಾರ ಅಂತ ಅವ್ರು ಹೆದರೇ ಹಣ ಕೊಡುದಿಲ್ಲ ಅಂತಲ್ಲ, ಕೊಡುದಿಲ್ಲ. ಮತ್ತೆ 10 ರೂಪಾಯಿ ಇಲ್ಲ ಅಂತ ಅವ್ರು ಕೊಡದೇ ಇರೋದು. ನಮ್ಗೆ ನಮ್ಮಪ್ಪ ಹಣನೇ ಕೊಡ್ಲಿಲ್ಲ. ಕೇಳಿದಾಗೆಲ್ಲ ಪೆಟ್ಟು ನಮ್ಗೆ, ನಿನ್ಗೆ ಯಾಕೆ ದುಡ್ಡು ಅಂತ, ಏನ್ ಬೇಕು ತಂದು ಕೊಡ್ತೇನೆ, ಹಣ ಕೊಡುದಿಲ್ಲ ಅಂತಿದ್ರು. ಆಯ್ತಂತ ಸುಮ್ಮನೆ ಆಗ್ತಿದ್ವಿ. ಅದಕ್ಕೆ ಕೇಳಿದಲ್ಲ, ಅಪ್ಪನ ಸ್ಥಾನ ತುಂಬಾ ಎತ್ತರ. ಒಂದು ಸಲ ನೀವು ತಗೊಂಡೋಗಿ ಒಂದು ಸಲ ಸ್ಯಾಲ್ರಿ ಅಪ್ಪನ ಕೈಲಿ ಬಿಡಿ, ಅಪ್ಪ ಇದು ನನ್ನ ಸ್ಯಾಲ್ರಿ ಅಂತ, ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಓ ನನ್ನ ಮಗಳಿಗೆ ಜವಾಬ್ದಾರಿ ಬಂದಿದೆ ಅಂತ ಅದರ ಅರ್ಥ. ಆಯ್ತು, ಅಪ್ಪನಿದ್ರೆ ತುಂಬಾ ಇಷ್ಟಪಡಿ, ಅಪ್ಪ ಅಮ್ಮನ ತುಂಬಾ ಇಷ್ಟಪಡಿ. ಯಾಕೆ ಹೇಳಿ, ಅದೊಂಥರ ಗಾಡ್ ಗಿಫ್ಟ್. ನಿನ್ಗೆ ಅಪ್ಪ ಇಲ್ಲ, ಈಗ ತುಂಬಾ ಬೇಸರ ಆಗುತ್ತೆ ಕೆಲವು ಕಡೆ ಹೋದಾಗ. ಅಮ್ಮ ಇದ್ದಾರೆ, ಅಮ್ಮ ನಾನು ತುಂಬಾ ಇಷ್ಟಪಡ್ತೇನೆ. ಈಗ ನಾನು ಏನಾದ್ರು ಒಂದು ವಸ್ತು ತಗೊಂಡ್ರು, ಚಿನ್ನ ತಗೊಂಡ್ರು, ನಾನು ಎಲ್ಲ ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಹೇಗೆ ಉಂಟು ಅಂತ ಹೇಳಿದ್ರೆ, ಚಿನ್ನ ತಗೊಂಡು ದೇವರ ಸ್ಟ್ಯಾಂಡ್ ಅಲ್ಲಿ ಹೇಳಿದ್ರು. ನಾನು ಆ ತರ ಮಾಡ್ಲೇ ಇಲ್ಲ. ಚಿನ್ನ ತಗೊಂಡು ಬಂದ್ರೆ ಏನೇ ಆಗ್ಲಿ ಅಮ್ಮನ ಕೈಯಲ್ಲಿ ಮೊದಲಿಟ್ಟು ನಾನು ತಗೊಂಡು ಹೋಗ್ತೀನಿ ದೇವರ ಸ್ಟ್ಯಾಂಡ್ ಅಲ್ಲಿ. ಅಮ್ಮನ ಕೈಯಲ್ಲಿ ಕೊಟ್ರೆ ಸಾಕು ನಮ್ಗೆ. ಯಾಕಂತೇಳಿ ದೇವರನ್ನೆಲ್ಲ ತೋರಿಸಿದವ್ರಿ ನಮ್ಮಮ್ಮ, ಅಪ್ಪ ಅಮ್ಮನೇ ತೋರಿಸಿದಲ್ಲ. ಅವ್ರು ದೇವ್ರು ಬಂದ ಅಪ್ಪ ಅಮ್ಮ, ಇದು ನಿನ್ನಪ್ಪ ಅಂತ ಯಾವುದು ತೋರಿಸಿಲ್ಲ. ಹಾಗಾಗಿ ದೇವರಿಗಿಂತ ಮೊದ್ಲೇ ನಮ್ಗೆ ಅಪ್ಪ ಅಮ್ಮ. ನಾವಿಲ್ಲಿ ಅಪ್ಪ ಅಮ್ಮನ ಮಾತು ಕೇಳುದಿಲ್ಲ, ದೇವಸ್ಥಾನಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಆಗ್ತೇವೆ, ಏನು ಪ್ರಯೋಜನ? ನಾನು ದೇವಸ್ಥಾನಕ್ಕೆ ಹೋಗಲ್ಲ, ಅಪರೂಪಕ್ಕೆ ನಾನು ಹೋಗುದೇ ಇಲ್ಲ. ಅಂತೂ ಉತ್ಸವ ಜಾತ್ರೆ ಇದ್ರೆ ಆ ದೇವಸ್ಥಾನ ಹತ್ರ ನಾನು ಹೋಗಲ್ಲ. ಯಾವಾಗ್ಲೂ ನನ್ನ ಮನಸ್ಸಿಗೆ ಸರಿ ಯಾರು ಇಲ್ಲದಾಗ ಹೋಗ್ತೇನೆ, ಕೈ ಮುಗಿತೀನಿ, ಬರ್ತೀನಿ. ಇಷ್ಟೇ ಸಾಕು. ನಾನು ಹೇಳಿದಲ್ಲ, ನನ್ನ ಲೈಫಲ್ಲಿ ತುಂಬಾ ಇಷ್ಟಪಡೋರೇ ಅಪ್ಪ ಅಮ್ಮ. ಅದು ಬಿಟ್ಟರೆ ನನಗೆ ಯಾರನ್ನ ಅಷ್ಟು ಇಷ್ಟಪಡೋದೇ ಇಲ್ಲ, ನಂಗೆ ಬೇಕಾಗೂ ಇಲ್ಲ. ಇದರ ಮುಖಾಂತರ ಜನರು ಹೇಗೆ ತಿಳ್ಕೊಳ್ತಾರ, ನನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳ್ತಾರ ನಂಗೆ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಹೇಳಿದ್ದನ್ನು ನಾನು ನೇರವಾಗಿ ಹೇಳುವವ. ಅದಕ್ಕೋಸ್ಕರ ಕೆಲವರಿಗೆ ನಾನು ಜೋರು, ಜೋರಿಲ್ಲ ಅಂತ, ಅವನು ಜೋರಿದ್ದಾನ ಅಂತ. ಯಾರು ನಿಮ್ಗೆ ಯಾರೇ ಆಗ್ಲಿ ನೇರವಾಗಿ ಯಾರು ಮಾತಾಡ್ತಾರೆ ಅವ್ರು ನಿಮ್ಗೆ ಸ್ವಲ್ಪ ಕಹಿ ಆಗಿರ್ತಾರೆ, ಬಟ್ ಅವರ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ. ಅವ್ರು ಮತ್ತೊಬ್ಬರ ಬಗ್ಗೆ ಕಾಳಜಿ ವಹಿಸ್ತಾ ಇರ್ತಾರೆ. ನಾನು ಅಷ್ಟೇ, ನಮ್ಮ ಮಕ್ಕಳಿಗೆ ಹೇಳುದು ಇಷ್ಟೇ, ನೀವು ದೊಡ್ಡವರಾದ್ಮೇಲೆ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ.
ಆ ನಂತರ ಸಾಧ್ಯ ಆದ್ರೆ ಮಕ್ಳಿಗೆ ಯಾರಿಗಾದ್ರೂ ಹೆಲ್ಪ್ ಮಾಡಿ. ಇಷ್ಟೇ, ನಿಮ್ಮ ಅಪ್ಪ ಅಮ್ಮ ನೀವು ಫ್ಯಾಮಿಲಿ ಇಷ್ಟೇ. ಮತ್ತೆ ಯಾರನ್ನು ಕೂಡ ನೀವು ಮಾವಂದಿರು ನಾವು ನಮಗೆ ಕೂಡ ಕೇರ್ ಮಾಡ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ನಾವು ದುಡ್ಕೊಂಡು ತಿಂತೀವಿ ಅಂತೀವಿ. ಎಲ್ಲ ಮಕ್ಳಿಗೆ ಹೇಳುದು ಅಷ್ಟೇ, ಮೊದ್ಲು ಅಪ್ಪಮ್ಮನಿಗೆ ಗೌರವ ಕೊಡಿ. ಅಪ್ಪಮ್ಮನಿಗೆ ಗೌರವ ಕೊಟ್ರೆ ಮತ್ತೆ ತನ್ನಿಂದ ತಾನೇ ಸಿಗುತ್ತೆ ಎಲ್ಲ. ಮಾತಾಡುದೆಲ್ಲ ಮಕ್ಕಳಿಗೆಲ್ಲ ಅಪ್ಪಮ್ಮ ನಮ್ಗೀಗ ಯಾರ ಜೊತೆ ಹೇಗೆ ಮಾತಾಡ್ಬೇಕಂತ ಕಲಿಸ್ಕೊಡುದೇ ಅಪ್ಪ ಅಮ್ಮ. ಅದಕ್ಕೋಸ್ಕರ ನಾನು ಹೇಳುದು ಅಪ್ಪಮ್ಮನ ಬಗ್ಗೆ ತುಂಬಾ ಕಾಳಜಿ ವಹಿಸ್ಕೊಳ್ಳಿ. ನಾವೆಲ್ಲ ಹೊರಗಡೆ ಹೋಗಿ ಎಂಜಾಯ್ ಮಾಡಿ ತಿಂದು ಬರ್ತೇವೆ, ಹೌದಾ? ಬರ್ಡೇ ಪಾರ್ಟಿ ಎಕ್ಸಾಂಪಲ್, ಈಗ ಅದೊಂದು ಟ್ರೆಂಡ್ ಆಗಿ ಹೋಗಿದೆ. ಬರ್ತ್ಡೇ ಅಂತ ಇದ್ರೆ ಇಲ್ಲಿ ಪಬ್ಬ, ಬಾರ, ಹೋಟೆಲ್, ರೆಸ್ಟೋರೆಂಟ್ ಹೋಗಿ ಪಾರ್ಟಿ ಮಾಡಿ ಬರುದು. ಆದ್ರೆ ಮನೇಲಿದ್ದ ಅಪ್ಪಮ್ಮ ಏನ್ ತಿಂತಾರೆ? ರಾತ್ರಿ ಮಾಡಿಟ್ಟು ಅದು ಬಿಸಿ ಮಾಡಿ ಅದೇ ತಿನ್ನುವುದಲ್ಲ. ನಾವು ಒಂದ್ಸಲ ಯೋಚನೆ ಮಾಡಲ್ವಾ, ನಾವಿಷ್ಟು ತಿಂತೇವೆ, ಏನಾದ್ರು ತಗೊಂಡೋಗಿ ಅಮ್ಮನ ಹತ್ರ ಕೊಟ್ರೆ, ಅಪ್ಪನಿಗೆ ಕೊಟ್ರೆ ಹಂಚಿ ಅವ್ರು ತಿನ್ನಲ್ಲ ಅಂತ. ನಾನು ಇವತ್ತಿಗೂ ನಾನು ಏನಾದ್ರು ಇದ್ರೆ ಹೊರಗಡೆ ತಿಂದ್ರೆ ನಾನು ತಗೊಂಡು ನಮ್ಮ ಮನೆಯವ್ರಿಗೆ ತಂದು ಕೊಡ್ತೀನಿ. ಯಾಕೆ ಹೇಳಿ, ಅವ್ರು ಏನು ತಿನ್ನಲ್ಲ. ಅವ್ರಿಗೊಂದು ಖುಷಿ ಇರುತ್ತೆ. ಮಾರನೇ ದಿನ ಹೇಳ್ತಾರೆ, ನನ್ನ ಮಗ ನಿನ್ನೆ ಐಸ್ ಕ್ರೀಮ್ ತಂದ, ಚಿಕನ್ ತಂದು ಕೊಟ್ಟ ಅಂತ. ಇಷ್ಟೇ, ಮತ್ತೆ ಅವ್ರು ಹೆಚ್ಚು ತಿಂತಾರೆ. ನಾನು ಹೆಚ್ಚಿನ ಈ ಆಶ್ರಮಕ್ಕೆಲ್ಲ ಹೋಗ್ತೇನೆ, ನೋಡಿದ್ದೇನೆ. ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಇದ್ದವರೇ ಅಪ್ಪ ಅಮ್ಮನ ತಗೊಂಡೋಗಿ ಆಶ್ರಮದಲ್ಲಿ ಹಾಕಿದ್ದಾರೆ. ತುಂಬಾ ಅದೊಂದು ಬೇಸರ. ಅದಕ್ಕೋಸ್ಕರ ಹೇಳಿದ ಯಾರಿಗಾಗ್ಲಿ ಹೆಚ್ಚಿನ ವೇದಿಕೆಯಲ್ಲಿ ಹೇಳ್ತೀನಿ, ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಇಷ್ಟೇ ಮೇಡಮ್, ಮತ್ತೆ ನನ್ನ ಹತ್ರ ಏನಿಲ್ಲ. ಈಗ ನೀವು ಏನು ಬ್ರಹ್ಮಚಾರಿಯ ವೇಷದಲ್ಲಿ ಇದ್ದೀರಾ, ಸಂಸಾರಿಯ ವೇಷ ಹಾಕುದು ಯಾವಾಗ? ನೀವು ಮದ್ವೆ ಆಗುದು ಯಾವಾಗ? ನಿಜವಾಗ್ಲು ಮೇಡಮ್, ಇಲ್ಲಿ ತನಕ ನಾನು ಖುಷಿಯಾಗಿ ಸುಖವಾಗಿದ್ದೆ. ನಿಜವಾಗ್ಲು ನಿಮಗೂ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಬಂತ ಅಂತ ಆಯ್ತು. ಇಲ್ಲ ಮೇಡಮ್, ನಾನು ಸಾಯೋ ತನಕ ಸಿಂಗಲ್ ಆಗಿರ್ಬೇಕಂತ. ಸಿಂಗಲ್ ಲೈಫ್ ದಿ ಬೆಸ್ಟ್. ಯಾಕೆ ಸರ್? ದಿ ಬೆಸ್ಟೇ. ಮದ್ವೆ ಆಯ್ತಂತ ಹೇಳಿದ್ರೆ BP ಶುಗರ್ ಮೊದಲು ಬರುದು. ಹೌದಾ? ನೋಡಿಬೇಕಿದ್ರೆ ನಾನು ನಿಜ, ತುಂಬಾ ಜನ ಕೇಳಿದ್ದಾರೆ ನನಗೆ ಮದುವೆ ಆಗುದಿಲ್ವ ಅಂತ. ನಾನು ಲಾಸ್ಟ್ ಟೈಮ್ ಕೋನ್ಮನೆ ಕಡುಪತಿಗೆ ಹೋದಾಗ ಹೇಳಿದೆ ಸರ್ ಹತ್ರ, ಇಲ್ಲ ಸರ್ ನಾನು ಸಿಂಗಲ್ ಆಗಿ ಉಳಿತೀನಿ, ನಂಗೆ ಮದುವೆ ಬೇಡ. ನಾನು ಎಷ್ಟು ದುಡಿತೀನಿ ಆ ಸಂಪಾದನೆ ಎಲ್ಲ ಬಡ ಮಕ್ಕಳಿಗೆ ಕೊಡ್ಬೇಕಂತ ನಂದೊಂದು ಆಸೆ. ಅದು ಇವತ್ತಿಗೂ ನೆರವೇರ್ತಿದೆ. ಮದುವೆ ಆಯ್ತು ಅಂತ ಹೇಳಿದ್ರೆ ಎಲ್ಲ ಸ್ಟಾಪ್ ಆಗುತ್ತೆ. ನೀವು ಹೌದಲ್ಲ ನೀವು ಅಂತ ತಿಳ್ಕೊಳ್ಳಿ. ಈಗೆಲ್ಲ ಹುಡುಗಿಯರು ಎಜುಕೇಟೆಡ್ಗಳೇ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಆಸೆ ಇದೆ. ಕೆಲವರಿಗೆ ಅತಿ ಆಸೆನೂ ಇದೆ, ಅವ್ರಿಗೆ ಯಾಕೆ ಕೊಡ್ಬೇಕು, ನಮಗೆ ಇರ್ಲಿ ಅಂತ. ಆವಾಗ ನಾನು ಇಲ್ಲಿ ಮಾಡೋದೇನೆಲ್ಲ ಸ್ಟಾಪ್ ಆದ್ರೆ ಮತ್ತೆ ಅವ್ರು ಹೇಳ್ಬಾರ್ದಲ್ಲ, ಅಂದ್ರೆ ಇವನು ಮದುವೆ ಅದೆಲ್ಲ ಬಿಟ್ಟ ಮಕ್ಕಳಿಗೆ ಹೆಲ್ಪ್ ಮಾಡೋದನ್ನಂತ. ಆ ತರ ಕೆಟ್ಟ ಹೆಸರು ನಂಗೆ ಬೇಕಾಗಿಲ್ಲ. ಮದುವೆ ಅಂದ್ರೆ ಏನಿದೆ, ನಿಜವಾಗ್ಲೂ ಏನಿದೆ? ಮದುವೆ ಅಂತ ಹೇಳಿದ್ರೆ ಹಣ ಕೊಟ್ಟು ಖರ್ಚು ಮಾಡಿ ಟೆನ್ಷನ್ ತಗೊಳ್ಳುದು ಅಂತ ಅರ್ಥ. ಲಕ್ಷಗಟ್ಲೆ ಖರ್ಚು ಮಾಡಿ ನಾವು ಟೆನ್ಷನ್ ತಗೊಳ್ಳುದು ನಮಗೆ. ಅದಕ್ಕಿಂತ ಲಕ್ಷಗಟ್ಲೆ ಖರ್ಚು ಮಾಡ್ಲಿಕ್ಕೆ ಇಲ್ಲ, ಅದೇ ಲಕ್ಷಗಟ್ಲೆ ಹಣ ಮಕ್ಕಳಿಗೆ ಕೊಟ್ರೆ ಅವ್ರು ಎಲ್ರು ಹೇಳ್ತಾರೆ ಅವ್ರು ನಮ್ಗೆ ಕೊಟ್ಟಿದ್ದಾರೆ, ಈಗ ನನ್ನ ಮಗು ಹುಷಾರಿದೆ, ಸಾಕಲ್ಲ, ಇಷ್ಟೇ ಸಾಕು. ಮತ್ತೆ ನನ್ನ ಹತ್ರ ಮದುವೆಯಾಗಿ ಆ ಹೆಂಡತಿಯನ್ನು ಕರ್ಕೊಂಡು ಮಕ್ಕಳನ್ನು ಕರ್ಕೊಂಡು ಟೂರ್ ಹೋಗ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ. ನನ್ನ ಹತ್ರ ಅಷ್ಟು ಹಣ ಇಲ್ಲ. ಇದು ಒಂಟಿ ಜೀವನ, ಎಲ್ಲಿ ಬೇಕಾದ್ರೂ ಹೋಗುತ್ತೆ, ಎಲ್ಲಿ ಹೋಗೋದ್ರೂ ಬರುತ್ತೆ. ಹ್ಯಾಪಿ ಆಗಿದ್ದೀನಿ, ಸಾಕು. ಆ ಸಣ್ಣ ನೀವು ಅಷ್ಟೆಲ್ಲ ಹೆಲ್ಪ್ ಮಾಡಿದ್ರಿ, ನಿಮ್ಗೋಸ್ಕರ ನೀವೇನಾದ್ರೂ ಮಾಡ್ಕೊಳ್ಬೇಕು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ನಿಮ್ಗೆ? ನನ್ಗೋಸ್ಕರ ಏನ್ ಮಾಡ್ಕೊಳ್ಳೋದು ಮೇಡಮ್? ಏನಾದ್ರು ಈಗ ಕಾರ್ ತಗೊಳ್ಬೇಕು, ಬೈಕ್ ತಗೊಳ್ಬೇಕು? ನನ್ನ ಹತ್ರ ಇದೆಯಲ್ಲ, ಆಲ್ರೆಡಿ ಒಂದು ಗಾಡಿ ಇದೆ, ಮ್ಯಾಸ್ಟ್ರೋ ಇದೆ, ಒಳ್ಳೆ ಗಾಡಿ. ಇಷ್ಟು ವರ್ಷ ಅದು ನನ್ನನ್ನು ಕರ್ಕೊಂಡು ನನ್ನ ಸಂಗಾತಿಯಾಗಿ ನನ್ನ ಜೊತೆನೇ ಇದೆ. ಕೊನೆ ತನಕ ಅದೇ ಇರ್ಲಿ ಅಂತ ನನ್ನ ಆಸೆ. ಮತ್ತೆ ನನಗೆ ಕಾರ್ ತಗೋಬೇಕು, ಅದರ ಬಗ್ಗೆ ಆಸೆನೇ ಇಲ್ಲ ನನಗೆ. ನಾನು ಹೇಳಿದೆಲ್ಲ, ನಾನು ನನಗಿಂತ ಕೆಳಗೆ ಯಾರು ಇರ್ತಾರೆ ಅದರ ಬಗ್ಗೆನೇ ನಾನು ಯೋಚನೆ ಮಾಡ್ತೀನಿ. ಅದು ನಮ್ಮ ಅಪ್ಪ ಹೇಳಿದೆ ಮತ್ತೆ ನನಗೆ, ನಿನ್ಗಿಂತ ಮೇಲಿರೋರ ಬಗ್ಗೆ ಯೋಚನೆ ಮಾಡಬೇಡ, ನಿನ್ಗಿಂತ ಕೆಳಗಿರೋರ ಬಗ್ಗೆ ನೀನು ಯೋಚನೆ ಮಾಡ್ತೀನಿ, ನೀನ್ ಎತ್ತರಕ್ಕೆ ಬರ್ತೀಯ ಅಂತ. ಇವತ್ತಿಗೆ ನನಗಿಂತ ಕೆಳಗಿರೋರ ಬಗ್ಗೆನೇ ನಾನು ಯೋಚನೆ ಮಾಡ್ತೀನಿ. ನನ್ನ ಹತ್ರ ಆ ಸ್ಕೂಟರ್ ಆದ್ರೂ ಇದೆ, ಕೆಲವ್ರ ಹತ್ರ ಅದು ಇಲ್ಲಲ್ಲ ಅಂತ ನಾನು ಯೋಚನೆ ಮಾಡ್ತೀನಿ. ಅದರಲ್ಲಿ ಖುಷಿ ಪಡ್ತೀನಿ. ಮತ್ತೆ ಕಾರ್ ತಗೋಬೇಕು, ಅದು ಬೇಕು, ಇದು ಬೇಕು, ಇಲ್ಲ ಮೇಡಮ್, ನಂಗೆ ಇಲ್ಲಿ ತನಕ ಆಸೆ ಬಂದಿಲ್ಲ, ಬರ್ಬಾರ್ದು. ಮತ್ ನೀವ್ ಈಗ್ಲೇ ಹೇಳಿದ್ರಿ ಮದ್ವೆ ಆಗಲ್ಲ, ಸಿಂಗಲ್ ಆಗಿರ್ತೇನೆ ಅಂತ. ಅಂದ್ರೆ ಯಾರಾದ್ರೂ ಬಂದು ನಿಮ್ಮ ಹತ್ರ ಕೇಳಿದೀರಾ, ನೀವಂದ್ರೆ ನಂಗೆ ಇಷ್ಟ, ನಾನ್ ಮದ್ವೆ ಆಗ್ತೇನೆ ಹೇಳಿದಾರ? ಅವ್ರು ಹೇಳ್ತಾರಂತೇಳಿ ನಾವು ಅವ್ರದ್ದು ಮಾತಿಗೆ ನಾನು ಮರಳಾಗುವ ವ್ಯಕ್ತಿ ಅಲ್ಲ. ಹೌದಾ, ಹಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಇಷ್ಟೇ. ಹಾ ಇಷ್ಟೇ ಹೇಳ್ತೇನೆ, ಆಯ್ತು ಥ್ಯಾಂಕ್ಸ್. ಅದು ಬಿಟ್ರೆ ಮತ್ತೆ ಆ ಮಾತು ಮುಂದುವರಿತಾ ಹೋದ್ರೆ ಮತ್ತೆ ನಾನು ಇಲ್ಲಿ ಟರ್ನ್ ಆದ್ರೆ ಅದಕ್ಕೆ ನಾನು ಥ್ಯಾಂಕ್ಸ್, ಇಷ್ಟೇ. ಎಷ್ಟು ಬಿಟ್ರೆ ಅಲ್ಲಿಗೆ ಮುಗೀತು. ಇನ್ನು ಮುಂದೆ ಬಂದ್ರೆ ಹೇಳಿದ್ರು ನಾನು ಅದೇ ಮಾತು ಹೇಳುದು. ಮತ್ತೆ ಗೊತ್ತಿಲ್ಲ ಫ್ಯೂಚರ್ ಅಲ್ಲಿ ಮದ್ವೆ ಅಂತ ಆದ್ರೆ ಮತ್ತೆ ನಾನು ಮಾಧ್ಯಮದ ಮುಖಾಂತರನೇ ಹೇಳಿದ್ರೆ ನನಗೆ ಮದ್ವೆ ಇದೆಯಾ, ಮದ್ವೆ ಆಗ್ತಾ ಇದ್ದೇನೆ ಅಂತ ಹೇಳ್ತೇನೆ. ಯಾಕೆ ಹೇಳಿ, ನಾನು ಮಾಧ್ಯಮದ ಮುಖಾಂತರನೇ ಹೇಳಿದ ಅದು ಮದ್ವೆ ಆಗುದಿಲ್ಲ ಅಂತ. ಅಕಸ್ಮಾತ್ ಫ್ಯೂಚರ್ ಅಲ್ಲಿ ಎಲ್ಲಿಯಾದ್ರೂ ಆದ್ರೆ ಖಂಡಿತ. ಈಗ ನನ್ನ ಫ್ರೆಂಡ್ಸ್ ಅವ್ರು ಹೇಳ್ತಾರೆ, ನಾನು ಯಾರು ಹೇಳ್ತಾರೆ ಏನ್ ಮದ್ವೆ ಆಗುದಿಲ್ವಾ ಅಂತ. ನನಗೆ ಯಾರು ಹೆಣ್ಣು ಕೊಡ್ತಾರೆ, ಕೂಲಿ ಕೆಲಸ ಮಾಡೋನಿಗೆ ಹೇಳ್ತೇನೆ, ನೀವು ಒಂದು ಹೇಳಿದ್ರೆ ಈಗ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಬಿಡುವ ರವಣ್ಣ ಎಷ್ಟು ಕ್ಯೂ ನಿಲ್ತಾರೆ ಅಂತಾರೆ. ಕ್ಯೂ ನಿಂತದ್ದೆಲ್ಲ ಬೇಕಾಗಿಲ್ಲ, ಯಾವ್ದಾದ್ರು ಒಂದಿರ್ಲಿ ಅಂತ ಹೇಳ್ತೇನೆ ಅವ್ರಿಗೆ. ಒಂದೊಂದು ಎರಡು ಇರ್ಲಿ ಬದಿಯಲ್ಲಿ ಅಂತ ಹೇಳ್ತೇನೆ. ಅದು ಬಿಟ್ಟರೆ ಇಲ್ಲಿ ತನಕ ಅದರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಅಮ್ಮ ಹೇಳ್ತಾರೆ ಯಾವಾಗ್ಲೂ ನೀನು ಮದುವೆ ಆಗಿ ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ, ನೀವು ಇದು ಮದುವೆ ಬಗ್ಗೆ ಟಾರ್ಚರ್ ಕೊಟ್ಟರೆ ನಾನು ಎತ್ಕೊಂಡು ಸೀದಾ ಫಾರಿನ್ ಹೋಗ್ತೇನೆ ಅಂತ. ಈಗ ಬನ್ನಿ, ಒಂದು 2 ವೀಕ್ ಆಯ್ತೇನೋ, ಅವ್ರ ಹತ್ರ ಬಂದು ನನ್ನ ಫ್ರೆಂಡ್ಸ್ ಬಂದು ಕೇಳಿ ಬೇಕಂತ ಕೇಳ್ತಾರೆ, ಅವ್ರಿಗೆ ಮದುವೆ ಯಾವಾಗ ಕೇಳಿ ಅಮ್ಮ ಅಂತ.
ಅವ್ರ ಅಮ್ಮ ಹೇಳ್ತಾರೆ ನಾನು ಸತ್ತಾಗ ಅವ ಆಗ್ತಾನ ಅಂತ ಹೇಳ್ತಾನೆ. ಅವಾಗ ನಾನು ಕೂಡ್ಲೆ ಅಮ್ಮನ ಹತ್ರ ಬಂದು ಹೌದಾ ಯಾವಾಗ ಸಾಯ್ತೀರಿ ಅಂತ ಹೇಳ್ತೇನೆ. ಅಂದ್ರೆ ನಾವು ಫ್ರೆಂಡ್ಲಿ ಆಗಿದ್ದೇವೆ ನಮ್ಮ ಮನೇಲಿ. ಅಪ್ಪ ಇದ್ದಾಗ ತುಂಬಾ ಫ್ರೆಂಡ್ಲಿ ಇದ್ದವ್ರು ನಾವು. ಜೊತೆಗೆ ಊಟ, ಬೆಳಿಗ್ಗೆ ಚಾ ತಿಂಡಿ ಎಲ್ಲ ಜೊತೆಗೆ, ಒಟ್ಟಿಗೆ ಎಲ್ರಿಗೂ ಜೊತೆಗೆ ತುಂಬಾ ಫ್ರೆಂಡ್ಲಿ ಆಗಿದ್ವಿ ಮನೆಯಲ್ಲಿ. ಅಪ್ಪ ಮಕ್ಕಳು ನಾವು ಕಾರ್ಡ್ ಆಡೋದು ಇದೆಲ್ಲ ಆ ತರ ಇತ್ತು ನಮ್ಮ ಮನೇಲಿ. ಅಪ್ಪ ತೀರ್ಕೊಂಡ ನಂತರ ಎಲ್ಲ ಅಷ್ಟಕ್ಕಷ್ಟೇ ಆದ್ವಿ ನಾವು, ನಮ್ಮ ಅಷ್ಟಕ್ಕೆ ನಾವು. ನಾನು ಟಿವಿ ನೋಡೋದೇನೆ, ಟಿವಿ ರಿಮೋಟ್ ಮುಟ್ಟೋದೇ ನಾನು 9 ವರ್ಷ ಆಯ್ತು. ಜೊತೆಗೆ ಟಿವಿ ನೋಡ್ತಾ ಇದ್ದವ್ರು. ಈಗ ಅದರ ಬಗ್ಗೆ ನನ್ಗೆ ಅಪ್ಪ ಬೇಡಲ್ಲ, ಅಪ್ಪ ಇಲ್ಲಲ್ಲ, ಬೇಡ ಟಿವಿ ನೋಡೋದು ಬೇಡ ಅಂತ ಸುಮ್ಮನೆ ಹೇಳ್ತೀನಿ. ಬಟ್ ನೋಡುವ ಮದುವೆ ಅಂತ ಆದ್ರೆ ಖಂಡಿತ ನಿಮ್ಮ ಹೊಸದಿಗೆ ಅಂತಲ್ಲ, ನಿಮ್ಗೊಂದು ನಾನು ಮೆಸೇಜ್ ಹಾಕ್ತೇನೆ, ಬಂದ್ಬಿಡಿ. ಆಯ್ತು ಸರ್. ಈಗ ನೀವು ರವಿ ಇದ್ದವರು, ರವಿ ಕಟ್ಪಾಡಿ ಆದ್ರಿ, ಸಾಕಷ್ಟು ಮಕ್ಕಳಿಗೆ ಹೆಲ್ಪ್ ಮಾಡಿದ್ರಿ, ನಿಮ್ಮನ್ನು ಸಾಕಷ್ಟು ಜನ ಗುರುತಿಸ್ತಾ ಇದ್ದಾರೆ. ಈಗ ನೀವು ಅಂದ್ರೆ ನಿಮ್ಮ ಹಿಂದೆ ನೋಡೋದಾದ್ರೆ, ಹಿಂದಿನ ಜೀವನ ನೀವು ನಡೆದು ಬಂದ ದಾರಿಯನ್ನ ಈಗ ಒಮ್ಮೆ ಮೆಲುಕು ಹಾಕೋದಾದ್ರೆ ನಿಮ್ಗೆ ಏನ್ ಅನಿಸ್ತೆ? ನಾನು ಇಷ್ಟು ಕಷ್ಟಪಟ್ಟಿದ್ದೆ, ಈಗ ನನ್ನ ಜನ ಈಗ ಗುರುತಿಸ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನಂತ ಅನಿಸ್ತದೆ? ನಿಜವಾಗ್ಲು ನಾನು ಇರಕ್ಕೆ ಅನ್ಕೊಳ್ತೀನಿ. ನಾನು ಎಲ್ಲರ ಹೇಳಿ ನೋಡಿ ಹೇಗಿದ್ದೆ ನಾನು, ಹೇಗೆ ಆದೆ ನಾನು, ಎಲ್ಲಿ ತಂದು ಕೂರಿಸಿದ್ರು ನನ್ನನ್ನು ದೇವರು ಮತ್ತೆ ಜನರು ಅಂತ ನಿಜವಾಗ್ಲೂ ಹೇಳ್ತೇನೆ. ಮುಂಚೆ ಏನಿಲ್ಲ, ನಾವು ದುಡಿಯೋದು ನಾವು ತಿನ್ನೋದಿಷ್ಟೇ. ಅದು ಬಿಟ್ಟರೆ ನನ್ನ ಬಗ್ಗೆ ಯಾರಿಗೂ ಪರಿಚಯ ಇರಲಿಲ್ಲ. ಇವಾಗ ಎಲ್ಲೇ ಹೋಗ್ಲಿ, ಯಾವ ಫಂಕ್ಷನ್ಗೆ ಹೋಗ್ಲಿ, ಎಲ್ಲಿ ಯಾವ ಕಡೆ ನಾನು ಹೋದ್ರು ಕರೆದು ಮಾತಾಡಿ, ಕೆಲವರು ಮಕ್ಕಳನ್ನ ಕೈ ಕೊಟ್ಟು ಆಶೀರ್ವಾದ ಮಾಡಿ ಹೇಳ್ತಾರೆ. ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕು ಮೇಡಮ್? ನಾನು ಹೇಳ್ತೇನೆ, ನಾನು ಹುಟ್ಟಿದಕ್ಕೆ ಸಾರ್ಥಕ ಆಯ್ತು, ಸಾಕಿನ್ನು ನನ್ನ ಲೈಫಲ್ಲಿ ನಂಗೆ ಏನು ಬೇಕಾಗಿಲ್ಲ ಅಂತೀನಿ. ಓಲ್ಡ್ ಲೈಫ್ಗಿಂತ ಈಗ ನ್ಯೂ ಲೈಫು, ಬಟ್ ಖುಷಿ ಇದೆ. ಓಲ್ಡ್ ಲೈಫಲ್ಲಿ ಕೂಡ ತುಂಬಾ ಖುಷಿಯಲ್ಲಿದ್ದೆ. ಆವಾಗ ನನ್ನ ಪರ್ಸನಲ್ ಜೀವನದಲ್ಲಿ ನಾನು ಖುಷಿ ಇದ್ದೆ. ಈಗ ಪರ್ಸನಲ್ ಜೀವನದಲ್ಲಿ ಖುಷಿ ಇಲ್ಲದಿದ್ರು ಬೇರೆ ವಿಚಾರದಲ್ಲಿ ಎಲ್ಲದಲ್ಲೂ ನಾನು ಲಕ್ಕಿ ಅಂತ ತಿಳ್ಕೊಳ್ತೀನಿ, ಬಟ್ ಹ್ಯಾಪಿ ಆಗಿದ್ದೀನಿ. ಇಷ್ಟೊತ್ತು ಮಾತಾಡಿದ್ರಿ ಸರ್. ಕೊನೆಯದಾಗಿ ಯುವ ಜನತೆಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ಇವತ್ತು ಜನತೆಗೆ ನಾನು ಹೇಳ್ಬೇಕಂತ ಏನಾದ್ರು ಯೋಚನೆ ಮಾಡಿದ್ರು ನಿಜವಾಗ್ಲೂ ಈಗ ಅವರಿಗೆ ಗೊತ್ತಿದೆ ಎಲ್ರಿಗೆ, ಯಾಕಂತ ಹೇಳಿದ್ರೆ ಅವರವ್ರಿಗೆ ಯೋಚನೆ ಮಾಡುವ ಶಕ್ತಿನೂ ಇದೆ. ಹಾಗಾಗಿ ಎಲ್ಲರ ಹತ್ರ ನಾನು ಹೇಳ್ಕೊಳ್ಳೋದು ಇಷ್ಟೇ, ಈ ಲೈಫ್ ನಮ್ಗೆ ಇನ್ನೊಂದ್ಸಲ ಸಿಗಲ್ಲ. ಲೈಫ್ ಎಂಜಾಯ್ ಮಾಡಿ, ಎಲ್ಲರ ಜೊತೆ ಸಂತೋಷವಾಗಿರಿ, ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲಾದ್ರೂ ಏನಾದ್ರು ಆದ್ರೆ ಫೋಟೋ ತೆಗೆದನ್ನ ನಿಲ್ಸಿ ಮೊದಲು ಅವರನ್ನು ಎಲ್ಲಿ ಸೇರಿಸ್ಬೇಕಂತ ಸೇರಿಸಿದ್ರೆ ಅದರಷ್ಟು ಒಳ್ಳೆ ಕೆಲಸ ಯಾವ್ದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಪೇಷಂಟ್ ಆಕ್ಸಿಡೆಂಟ್ ಆಗಿ ಏನಾದ್ರು ಬಿದ್ರೆ ಎಲ್ಲರೂ ಫೋಟೋ ತೆಗೆದು ಹಾಕ್ತಾರೆ ಹೊರತು ತಗೊಂಡೋಗಿ ಹಾಸ್ಪಿಟಲ್ಗೆ ಹಾಕ್ಬೇಕಂತ ಯಾರು ಯೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರ ಆ ಕೆಲಸವನ್ನು ಮಾಡ್ಲಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈಗಿನ ಯುವಕರು ಸ್ವಲ್ಪ ಅಂದ್ರೆ ಒಬ್ರೊಬ್ರಿಗೆ ಆಗಲ್ಲಪ್ಪ, ಗ್ರೂಪ್ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡು ಹೋದ್ರೆ ಎಷ್ಟೋ ಜನರ ಪ್ರಾಣ ಕೂಡ ಉಳಿಬೋದಂತ ನನ್ನ ಯೋಚನೆ. ಅದಕ್ಕೋಸ್ಕರ ಹೇಳ್ತೇನೆ, ಎಲ್ಲ ಯುವಕರಿಗೆ ಲೈಫ್ ಎಂಜಾಯ್ ಮಾಡಿ, ಬ್ಯಾಡ್ ಹ್ಯಾಬಿಟ್ಸ್ ಅನ್ನು ಕಲಿಬೇಡಿ, ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇಷ್ಟೇ. ಸರಿ ಸರ್, ಇಷ್ಟೊತ್ತು ನಮ್ಮ ಜೊತೆಗಿದ್ರಿ. ನಿಮ್ಮ ಈ ಏನು ಸಮಾಜ ಸೇವೆ ಇದೆಯಲ್ಲ, ಪುಟ್ಟ ಪುಟ್ಟ ಮಕ್ಕಳಿಗೋಸ್ಕರ ನೀವು ಇಷ್ಟೆಲ್ಲ ದುಡಿದ್ರಿ, ಸೇವೆ ಮಾಡಿದ್ರಿ. ಈ ಸೇವೆ ಇನ್ನಷ್ಟು ಮುಂದುವರಿಲಿ, ನಿಮ್ಗೆ ಆ ದೇವರು ಇನ್ನು ಏನು ಸುಖ ಸಂಪತ್ತು ಎಲ್ಲವನ್ನ ಕೊಡ್ಲಿ, ನಿಮ್ಮ ಈ ಕಾರ್ಯ ಹೀಗೆ ಮುಂದುವರಿತಾ ಇರ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇದು ರವಿ ಕಟ್ಪಾಡಿ ಅವರೊಂದಿಗಿನ ವಿಶೇಷ ಸಂದರ್ಶನ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿಯವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಹೊಸ ದಿಗಂತ ಡಿಜಿಟಲ್ ಚಾನೆಲ್. ನಮಸ್ಕಾರ.